ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 12,000 ದುಡ್ಡು ಕಣ್ರಿ. ಈಗಾಗಲೇ ಸೆಪ್ಟೆಂಬರ್ 24 ಜಮಾ ಆಯಿತು. ಮೊನ್ನೆ ಶಿವರಾತ್ರಿ ಹಬ್ಬಕ್ಕೂ ಕೂಡ ಅದರ ಹಿಂದಿನ ದಿನಗಳಲ್ಲೇ ಪ್ರಾರಂಭವಾದಂತಹ ಅಕ್ಟೋಬರ್ 25ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಆದರೆ ಇದನ್ನು ಹೊರತುಪಡಿಸಿ ಇನ್ನೂ 6 ಕಂತುಗಳು ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹೌದು, ನಾನು 6 ಕಂತುಗಳನ್ನು ಬಿಡುಗಡೆ ಅತಿ ಶೀಘ್ರದಲ್ಲಿ ಸತತವಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ ಎನ್ನುವುದರ ಬಗ್ಗೆ ಮಾಹಿತಿ ಕೊಟ್ಟು ಅದರಲ್ಲಿ 26ನೇ ಕಂತಿನ ಹಣ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಅದೇ ರೀತಿಯಾಗಿ ಮೊದಲು ಈ 11 ಜಿಲ್ಲೆಗಳಲ್ಲಿರತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಇನ್ನು ಸ್ನೇಹಿತರೆ 11 ಜಿಲ್ಲೆಗಳಂತೂ ತಿಳ್ಕೊಳ್ಳಬೇಕು, ಯಾಕಂದರೆ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಇದು ಒಂದು ಕಡೆ. ಆದರೆ ಇನ್ನು ಸ್ನೇಹಿತರೆ 50,000ವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ ಅಂತೆ. ಹಾಗಾದರೆ ಬನ್ನಿ ಅದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಯಾವ ಕಂತುಗಳು ಬಿಡುಗಡೆ ಆಗ್ತಾ ಇದೆ, ಈಗ ಸದ್ಯದಲ್ಲಿ ಯಾವ ಕಂತಿನ ಹಣ ಬರ್ತಾ ಇದೆ, 50,000 ಹಣ ಹೇಗೆ ನಿಮ್ಮ ಖಾತೆಗಳಿಗೆ ಬಂತು, ಅದರಿಂದ ಏನು ಉಪಯೋಗ ಮಾಡಿಕೊಂಡ್ರಿ, ಇನ್ನು ಯಾವ ಕಂತುಗಳು ನಿಮ್ಮ ಖಾತೆಗಳಿಗೆ ಬಂದ ಮೇಲೆ 50,000 ಕಂಪ್ಲೀಟ್ ಆಗುತ್ತೆ, ಮೊದಲು ಯಾವ ಜಿಲ್ಲೆಗಳಿಗೆ 26ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಒಂದು ವಿಷಯ ಹೇಳಕ್ಕೆ ತಿಳಿಸ್ತೀನಿ. ಯಾಕಂದರೆ ಈ ಎಷ್ಟೇ ದುಡ್ಡು ಬಿಡುಗಡೆ ಆಗಲಿ, ಎಷ್ಟೇ ಕಂತುಗಳು ಬಿಡುಗಡೆ ಆಗಲಿ, ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಲ್ವಾ. ಇದು ಇಂಪಾರ್ಟೆಂಟು, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಹೌದು, ಈಗಾಗಲೇ GST ಫೇರ್ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಫಲಾನುಭವಿಗಳದ್ದು ಬರ್ತಾ ಇದೆ. ಅದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇದ್ದೀರಿ, ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇದ್ದೀರಿ. ಹೀಗಾಗಿ ಇಲ್ಲಿ ನೀವೇ ಅದಕ್ಕೆ ಖುದ್ದಾಗಿ ವೆರಿಫಿಕೇಷನ್ ಮಾಡಬೇಕು, ನೀವೇ ಚೆಕ್ ಮಾಡಬೇಕು, ಅಥವಾ ನೀವು ಡಾಕ್ಯುಮೆಂಟ್ಸ್ಗಳನ್ನು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬರೀ ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ. ಯಾಕಂದರೆ ಈ GST ಫೇರ್ ಎನ್ನುವಂಥದ್ದನ್ನು ಸರ್ಕಾರವೇ ಖುದ್ದಾಗಿ ವೆರಿಫಿಕೇಷನ್ ಮಾಡುತ್ತೆ. ಯಾಕಂದರೆ ಶ್ರೀಮಂತ ವ್ಯಾಪಾರಸ್ಥರದ್ದು ಕೂಡ GST ಫೇರ್ ಅಂತ ಬರ್ತಿರುತ್ತೆ, ಬಡ ವ್ಯಾಪಾರಸ್ಥರದ್ದು ಕೂಡ GST ಫೇರ್ ಅಂತ ಬರ್ತಿರುತ್ತೆ. ಯಾರು ತಮ್ಮ ಜೀವನವನ್ನು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಆದರೂ ಸಹಿತ ತಾಂತ್ರಿಕ ದೋಷದಿಂದ GST ಫೇರ್ ಅಂತ ಬರ್ತಾ ಇದೆಯೋ ಅವರಿಗೆ ಯಾವುದೇ ತೊಂದರೆ ಇಲ್ಲ, ಅವರಿಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹಾಗೆ ವೆರಿಫಿಕೇಷನನ್ನು ಖುದ್ದಾಗಿ ಸರ್ಕಾರವೇ ಮಾಡ್ತಾ ಇದೆನೂ ಕೂಡ. ಅದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಯಾರಿದ್ದಾರೆ, ಅವರು ಯಾರು ದೊಡ್ಡ ವ್ಯಾಪಾರಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಂಡಿದ್ದಾರೆ, ಅವರನ್ನು ನಾವು ತೆಗೆದಾಕ್ತೀವಿ ಅಂತಕ್ಕಂಥದ್ದನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹಾಗಾದರೆ ನೀವು ಶ್ರೀಮಂತರಿದ್ದೀರಾ, ಬಡವರಿದ್ದೀರಾ, ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನ ಆಗಿದ್ದೀರಾ, ಅಥವಾ ದೊಡ್ಡ ವ್ಯಾಪಾರಸ್ಥರಿದ್ದೀರಾ, ಇದರೆಲ್ಲವೂ ಕೂಡ ನಿಮ್ಮ ಮೇಲೆ ಬಿಟ್ಟಿರೋದು, ನೀವು ಅದನ್ನು ಗುರುತು ಮಾಡ್ಕೊಳ್ಬೇಕು. ಇದನ್ನು ಹೊರತುಪಡಿಸಿ ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಖ್ಯವಾಗಿ ನೀವು ಎಲಿಜಿಬಲ್ ಏನೋ ಇದ್ದೀರಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಇದುವರೆಗೂ ಬರ್ತಾ ಇತ್ತು, ಒಮ್ಮೆಲೆ ಸ್ಟಾಪ್ ಆಗಿದೆ, ಅಥವಾ ನಿಮಗೆ ರೇಷನ್ ಕೂಡ ಸಿಗ್ತಿದೆ ಆದರೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ, ಈ ರೀತಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಕೇಳಿ. ಬಹಳಷ್ಟು ಫಲಾನುಭವಿಗಳು, ಅದರಲ್ಲಿ ಗೃಹಲಕ್ಷ್ಮಿಯರು, ಹಳ್ಳಿಯಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ತಮ್ಮ ಬ್ಯಾಂಕ್ ಖಾತೆಗಳನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲವಂತೆ. ಹೌದು ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ, ತಮ್ಮ ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆದು ಮಾಡ್ತಾ ಇಲ್ಲ. ಹೀಗಾಗಿ ಅಕೌಂಟ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಬ್ಯಾಂಕಿನವರು. ಅದನ್ನು ಡೆಡ್ ಅಕೌಂಟ್ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ, ಪೂರ್ತಿಯಾಗಿ ಕ್ಲೋಸ್ ಮಾಡಿರೋದಿಲ್ಲ. ಆ ಬ್ಯಾಂಕ್ ಅಕೌಂಟ್ಗಳನ್ನು ನೀವು ಏನು ಮಾಡಬೇಕು, ಚಾಲ್ತಿಗೊಳಿಸಬೇಕು. ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಆಂಡ್ರಾಯ್ಡ್ ಫೋನ್ ಇರೋದಿಲ್ಲ, ಅದರಲ್ಲಿ ಆನ್ಲೈನ್ನಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಮುಖಾಂತರ ಇದ್ರೂ ಸಹಿತ, ಮೊಬೈಲ್ ಇದ್ರೂ ಸಹಿತ ಯೂಸ್ ಮಾಡ್ತಿರೋದಿಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಿರೋದಿಲ್ಲ ಒಟ್ಟಾರೆಯಾಗಿ. ಇನ್ನು ಅದನ್ನು ಹೊರತುಪಡಿಸಿ ನೀವು ಆಫ್ಲೈನ್ನಲ್ಲಿ ಕೂಡ ಟ್ರಾನ್ಸಾಕ್ಷನ್ ಮಾಡಿಸ್ತಿರೋದಿಲ್ಲ. ಗಂಡಂದಿರ ಅಕೌಂಟ್ಗಳಲ್ಲಿ ದುಡ್ಡು ಹಾಕೋದು ತೆಗೆದು ಬೇರೆ ವಿಷಯ, ಆದರೆ ನಿಮ್ಮ ಖಾತೆಗಳನ್ನು ಓಪನ್ ಮಾಡಿರ್ತೀರಿ, ಬ್ಯಾಂಕ್ಗಳಿಗೆ ಹೋಗಿ ದುಡ್ಡನ್ನು ಹಾಕೋದು ತೆಗೆದು ವಹಿವಾಟು ಮಾಡ್ತಾ ಇದ್ದರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ. ಬಹಳ ದಿನದಿಂದ ನೀವು ಬ್ಯಾಂಕಿಗೆ ಹೋಗಿರೋದಿಲ್ಲ, ನಿಮ್ಮ ಖಾತೆಗಳಿಗೆ ದುಡ್ಡಾದರೂ ಎಲ್ಲಿಂದ ಜಮಾ ಆಗಬೇಕು? ಈ ಪ್ರಶ್ನೆ ಬರುತ್ತೆ. ಹೀಗಾಗಿ ನಿಮ್ಮ ಖಾತೆಯನ್ನು ಚಾಲ್ತಿಗೊಳಿಸಿ ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆದು ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳಿಗೆ
ಇದೇ ಒಂದು ಕಾರಣಕ್ಕಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚಾಲ್ತಿಗೊಳಿಸಿ ನಾವು ಎಂದಿನಂತೆ ದುಡ್ಡನ್ನು ಹಾಕಲಿಕ್ಕೆ ಪ್ರಾರಂಭಿಸ್ತೀವಿ ಅಂತಕ್ಕಂಥದ್ದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿರ್ತಕ್ಕಂಥದ್ದು. ಬೇಗ ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಇದರ ಬಗ್ಗೆ ನೋಡೋದಾದರೆ ಸ್ನೇಹಿತರ 24, 25 ಇದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬಂದಿದೆ. 25 ಕೆಲವೊಂದಷ್ಟು ಜನ ಬಾಕಿ ಉಳಿದಿದ್ದಾರೆ. ಹೀಗಾಗಿ ಅಕ್ಟೋಬರ್ ತಿಂಗಳ ಕೆಲವೊಂದಷ್ಟು ದಿನಗಳಲ್ಲಿ 2-3 ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ. ಆದರೆ 26ನೇ ಕಂತಿನ ಹಣ ಪ್ರಾರಂಭಿಸಿದ್ದಾರೆ. 7,500 ಕೋಟಿಯಲ್ಲಿನೇ 26ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಹೀಗಾಗಿ 7,500 ಕೋಟಿಯಲ್ಲಿ 25 2024ನೇ ಕಂತಿನಲ್ಲಿ 2,500 ಕೋಟಿ ಖರ್ಚು ವೆಚ್ಚ ಆಯಿತು. 25ನೇ ಕಂತಿನ ಅಕ್ಟೋಬರ್ ತಿಂಗಳಲ್ಲಿ 2,500 ಕೋಟಿ 5,000 ಕೋಟಿ ಕಂಪ್ಲೀಟ್ ಆಯಿತು. ಇನ್ನು 2,500 ಕೋಟಿ 26 ನವೆಂಬರ್ ತಿಂಗಳ ಹಣ ಇದನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ 26 ನವೆಂಬರ್ ತಿಂಗಳ ಹಣ ಬರಬೇಕು, 27 ಡಿಸೆಂಬರ್ ತಿಂಗಳ ಹಣ ಕೂಡ ಬರಬೇಕಾಗಿದೆ ಸ್ನೇಹಿತರೆ. ಇದರ ಜೊತೆಗೆ 28 ಜನವರಿ ತಿಂಗಳ ಹಣ ಬೇಕು. ಇನ್ನು ಫೆಬ್ರವರಿ ಮುಗಿಲಿಕ್ಕೆ ಬಂತು. ಹೀಗಾಗಿ ಫೆಬ್ರವರಿ ತಿಂಗಳ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಬೇಕಾಗಿದೆ. ಹೀಗಾಗಿ 4 ಕಂತುಗಳನ್ನು ಇಲ್ಲಿ ಸರ್ಕಾರ ಕೊಡಬೇಕು. ಹೋದ ವರ್ಷದ ನವೆಂಬರ್ ಡಿಸೆಂಬರ್ ತಿಂಗಳ ಹಣ, ಈ ವರ್ಷದ 2026ರ ಜನವರಿ 28 ಫೆಬ್ರವರಿ 29 ಈ 4 ಕಂತುಗಳ ಜೊತೆಗೆ ನಿಮಗೆ ಬಹಳಷ್ಟು ಬಿಡಿಸಿ ಹೇಳೋದಿಲ್ಲ. ಯಾಕಂದರೆ ಹೋದ ವರ್ಷದಲ್ಲಿ 2 ಕಂತುಗಳನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಅದರ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಹೇಳಲೇಬೇಕಾಗಿರ್ತಕ್ಕಂತಹ ವಿಷಯ ಇತ್ತು. ಹೀಗಾಗಿ ಶಾರ್ಟ್ ಆಗಿ ನಾನು ಹೇಳ್ತೀನಿ. ಹೋದ ವರ್ಷ ಜನವರಿ ಆದ ಬಳಿಕ 2025ರಲ್ಲಿ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿತ್ತು. ಆದರೆ ಮಾರ್ಚ್ ಫೆಬ್ರವರಿ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಅಲ್ಲಿ ಅನ್ನಭಾಗ್ಯ ಯೋಜನೆಯ ಗೊಂದಲ ಕೂಡ ಉಂಟಾಗಿತ್ತು. ಅಕ್ಕಿ ಕೊಡೋದು ಅಥವಾ ಕಿಟ್ಗಳ ವಿತರಣೆ ಮಾಡಬೇಕಾ ಇದೆಲ್ಲ ಕನ್ಫ್ಯೂಸ್ ಆಗಿತ್ತು ಸರ್ಕಾರ. ಹೀಗಾಗಿ ಅಲ್ಲಿ ಅಕ್ಕಿ ವಿತರಣೆ ಮಾಡಿದ್ರು. ಅದೇ ಒಂದು ಸಂದರ್ಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. 5,000 ಕೋಟಿ ಹಣವನ್ನು ಸರ್ಕಾರ ಯಾಮಾರಿಸುತ್ತಾ ಆ ದುಡ್ಡನ್ನು ಸರ್ಕಾರ ಏನು ಮಾಡ್ತು, ಹಣಕಾಸು ಇಲಾಖೆ ಏನು ಮಾಡ್ತು, ಅಥವಾ ನೀವು ಹೊಡ್ಕೊಂಡ್ರ ಅಂತಕ್ಕಂತಹ ಒಂದು ಮಾತನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ BJP ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸೊ ಮೊದಲಿಗೆ ಅದರ ಬಗ್ಗೆ ಹೊರಬೀಳೋದಿಲ್ಲ ವಿಷಯ. ತದನಂತರ ಒಪ್ಕೊಳ್ತಾರೆ, 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ವಿ, ಅದನ್ನು ನನ್ನ ಗಮನಕ್ಕೆ ಇರಲಿಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು 6 ಕಂತುಗಳನ್ನು ಈಗ ಸರ್ಕಾರ ನಿಮಗೆ ಕೊಡಬೇಕು. 26, 27, ಜನವರಿ 28, ಫೆಬ್ರವರಿ 29 ಮತ್ತು ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ. ಸೊ ಸದ್ಯಕ್ಕೆ ನಿಮಗೆ 26 ಕಂತಿನ ಹಣ ಕ್ಲಿಯರ್ ಆದ ಬಳಿಕನೇ ಡಿಸೆಂಬರ್ ತಿಂಗಳ ಹಣ ಬರುವುದಿಲ್ಲ. ಮೊದಲು ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತಾರೆ. ತದನಂತರ ಡಿಸೆಂಬರು ಮತ್ತು ಉಳಿದಂತಹ ಕಂತುಗಳನ್ನು ಹಾಕ್ತಾ ಬರ್ತಾರೆ. ಸೊ ಇದನ್ನು ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರ ಇದುವರೆಗೂ ಕೂಡ 25ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಹೀಗಾಗಿ ನಿಮ್ಮ ಖಾತೆಗಳಿಗೆ ಇದುವರೆಗೂ 50,000 ದುಡ್ಡು ಜಮಾ ಆಗಿದೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ. ಆದರೆ ಒಬ್ಬೊಬ್ಬರು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತೀರಿ, ಒಬ್ಬೊಬ್ಬರು ಬೇಗನೆ ಅಪ್ಲಿಕೇಶನ್ ಹಾಕಿರ್ತೀರಿ. ಯಾರು ಬೇಗನೆ ಅಪ್ಲಿಕೇಶನ್ ಹಾಕಿದಿರಿ, ಸ್ಟಾರ್ಟಿಂಗ್ನಲ್ಲಿ 50,000 ದುಡ್ಡನ್ನು ಪಡ್ಕೊಂಡಿದ್ದೀರಿ, ಯಾವ ಡಿಲೇ ಆಗಿದೆ, ಯಾರು ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸ್ಕೊಂಡು ಅಪ್ಲೈ ಮಾಡಲಿಕ್ಕೆ ಹೋಗಿದ್ದೀರಿ, ಅವರ ಒಂದು ಖಾತೆಗಳಿಗೆ ದುಡ್ಡನ್ನು ಹಾಕ್ಲಿಕ್ಕೆ ಆಗಿಲ್ಲ. ಯಾಕಂದರೆ ಡಾಕ್ಯುಮೆಂಟ್ ಸರಿ ಇರಲಿಲ್ಲ, ಅದನ್ನು ಸರಿ ಮಾಡಿಕೊಂಡು ಅಪ್ಲೈ ಮಾಡಲಿಕ್ಕೆ ಟೈಮ್ ತಗೊಳ್ತು. ಹೀಗಾಗಿ ಮೊದಲಿಗೆ ಬರ್ತಕ್ಕಂತಹ ಪ್ರಾರಂಭದಲ್ಲಿ 1-2-3 ಕಂತುಗಳನ್ನು ಸರ್ಕಾರ ನಿಮ್ಮ ಖಾತೆಗಳಿಗೆ ಹಾಕಲಿಕ್ಕಾಗಿರಲಿಲ್ಲ. ಯಾಕಂದರೆ ನಿಮ್ಮ ಡಾಕ್ಯುಮೆಂಟ್ ಸರಿ ಇರಲಿಲ್ಲ. ಈಗ ನೀವು ಪಡ್ಕೊಂಡಿರ್ತಕ್ಕಂತಹ ದುಡ್ಡು 50, ಆದರೆ 50,000 ಬದಲಾಗಿ ಎಷ್ಟು ದುಡ್ಡನ್ನು ಪಡ್ಕೊಂಡಿದ್ದೀರಿ, ಅದನ್ನು ಏನು ಉಪಯೋಗ ಮಾಡ್ಕೊಂಡ್ರಿ ಅದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಖುಷಿ ಅಂತೂ ಆಗಿರಬಹುದು ಈ ಯೋಜನೆಯ ಮುಖಾಂತರ. ಡಿಲೇ ಆಗಿದೆ, ಒಂದೊಂದು ಕಂತುಗಳನ್ನು ಲೇಟಾಗಿ ಜಮಾ ಮಾಡಿದರೆ ಓಕೆ, ಆದರೆ ಇಷ್ಟು ದುಡ್ಡನ್ನು ಸರ್ಕಾರ ಕೊಟ್ಟಿದೆ ಅಂದ ಬಳಿಕ ಇದರಿಂದ ಏನೋ ಪ್ರಯೋಜನ ಆಗಿರಬಹುದು. ಹಾಗಾಗಿ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.